ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಲ್ಡ್. ಪಾಠ 11 ವಿವೇಕಾನಂದರ ಜನ್ಮದಿನ. ಇದು ಗದ್ಯ ಪಾಠ ಆಗಿರುತ್ತೆ. ಸಮಿತಿಯ ರಚನೆ. ಈ ಪಾಠವನ್ನು ಓದಿ ಹೇಳಿ ಓದಿಸಿ. ಮೊದಲನೇದಾಗಿ ನೀವಿಲ್ಲಿ ಚಿತ್ರವನ್ನು ನೋಡ್ಬೋದು. ಇಲ್ಲಿ ಈ ಚಿತ್ರವನ್ನು ಗಮನಿಸಿದ್ರೆ ಇಲ್ಲಿ ಒಂದು ಶಾಲೆಯಲ್ಲಿ ವಿವೇಕಾನಂದರವರ ಜನ್ಮದಿನವನ್ನು ಆಚರಿಸ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಶಿಕ್ಷಕರು ದೀಪ ಬೆಳಗ್ತಿದ್ದಾರೆ. ಮಕ್ಕಳುಗಳು ಆ ಒಂದು ಸಂಭ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಇಷ್ಟನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟು ಪಾಠದ ಕಡೆ ಹೋಗೋಣ. ಅದು ಒಂದು ಸರ್ಕಾರಿ ಶಾಲೆ. ಈ ಚಿತ್ರದಲ್ಲಿ ಏನು ನೋಡ್ತಿದ್ದೀವೋ ಇದು ಒಂದು ಸರ್ಕಾರಿ ಶಾಲೆ ಆಗಿರುತ್ತೆ. ಆ ದಿನ ಸ್ವಾಮಿ ವಿವೇಕಾನಂದರವರ ಜನ್ಮದಿನ ಕೂಡ ಆಚರಣೆ ಮಾಡ್ತಾ ಇರ್ತಾರೆ. ಶಾಲೆಯಲ್ಲಿ ಶಾಲೆಯ ತುಂಬ ಆ ದಿನ ಸಡಗರ. ರಹೀಮನು ಹೂ ತಂದನು. ಇಲ್ಲಿ ಎಲ್ಲ ಮಕ್ಕಳು ಕೂಡ ಒಂದೊಂದು ಕೆಲಸವನ್ನು ವಹಿಸ್ಕೊಂಡಿರ್ತಾರೆ. ನಾನು ಅದ್ರ ಬಗ್ಗೆ ಆಮೇಲೆ ವಿವರಣೆಯನ್ನು ಕೊಡ್ತೀನಿ. ಈಗ ಪಾಠವನ್ನು ಓದ್ಕೊಂಡು ಹೋಗ್ತೀನಿ. ಶಿಕ್ಷಕರು ಯಾವಾಗಲೂ ಪಾಠವನ್ನು ಮೊದಲು ಓದಿ ಹೇಳಬೇಕು. ಆ ನಂತರ ಮಕ್ಕಳಿಂದ ಓದಿಸ್ಬೇಕು. ಮಕ್ಕಳಿಂದ ಓದಿಸಿದ್ಮೇಲೆ ನಂತರ ನಾವು ಆ ಪಾಠದ ಪೂರ್ವ ಪೀಠಿಕೆಯನ್ನು ಹೇಳಿ ನಂತರ ಮಕ್ಕಳ ಕೈಯಲ್ಲಿ ನಾವು ಆ ಪೂರ್ವ ಪೀಠಿಕೆ ಅಂದರೆ ಪಾಠದ ಹೆಸರು ಬರುವಂತೆ, ಮಕ್ಕಳ ಬಾಯಲ್ಲಿ ವಿವೇಕಾನಂದರವರ ಹೆಸರು ಬರುವಂತೆ ನಾವು ಕೆಲವು ಉದಾಹರಣೆಗಳು ವಿವರಣೆಯನ್ನು ನೀಡಿ ಮಕ್ಕಳಿಂದ ಹೇಳಿಸಿ ನಂತರ ಪಾಠದ ವಿವರಣೆಯನ್ನು ನಾವು ನೀಡಬೇಕಾಗುತ್ತೆ. ಈಗ ಪಾಠವನ್ನು ಓದೋಕ್ಕೆ ಶುರು ಮಾಡ್ತೀನಿ. ಶಾಲೆಯ ತುಂಬ ಆ ದಿನ ಸಡಗರ. ರಹೀಮನು ಹೂ ತಂದನು. ರಾಜನು ಮಾಲೆ ಮಾಡಿದನು. ಸ್ವಾಮಿ ವಿವೇಕಾನಂದರ ಪಟವು ಹೂಮಾಲೆಗಳಿಂದ ಕಂಗೊಳಿಸಿತು. ಶಾಂತಾರಾಮನು ದೇವರ ನಾಮ ಹಾಡಿದನು. ನಾರಾಯಣ ಗುರುಗಳು ದೀಪ ಬೆಳಗಿದರು. ರೂಪಾ, ದೀಪಾ, ಫಾತಿಮಾ, ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು. ಸಹನಾ ಕತೆ ಹೇಳಿದಳು. ರಜನಿ ತಾನೇ ಬರೆದ ಕವಿತೆಯನ್ನು ಓದಿದಳು. ಗುರುಗಳಾದ ನಾರಾಯಣರವರು ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು. ಅವರು ಭಾರತದ ಹೆಸರನ್ನು ಬಾನೆತ್ತರ ಎತ್ತಿ ಹಿಡಿದರು. ನಮ್ಮ ದೇಶದ ಬಗ್ಗೆ ವಿದೇಶಗಳಲ್ಲಿ ಭಾಷಣ ಮಾಡಿ ಹೆಸರು ಗಳಿಸಿದರು. ಅವರನ್ನು ಜನರೆಲ್ಲರೂ ವೀರ ಸನ್ಯಾಸಿ ಎಂದು ಕರೆಯುತ್ತಿದ್ದರು. ಅವರು ಭಾರತದ ಉದ್ದಗಲ ಸುತ್ತಿದರು. ಜನರಿಗೆ ತಿಳುವಳಿಕೆ ನೀಡಿದರು. ಅವರು ಮಹಾನ್ ದೇಶಭಕ್ತರಾಗಿದ್ದರು. ಭಾರತವೆಂದರೆ ಅವರಿಗೆ ತುಂಬ ಹೆಮ್ಮೆ ಎಂದು ಸ್ವಾಮಿ ವಿವೇಕಾನಂದರ ಗುಣಗಾನ ಮಾಡಿದರು. ಪೀಟರ್ ವಂದಿಸಿದನು. ಮಾನಸ ಸಿಹಿ ತಿಂಡಿ ಹಂಚಿದಳು. ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು. ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು. ನಂತರ ಪ್ರಶ್ನಾರ್ಥಗಳನ್ನು ನೋಡೋಣ. ಈಗ ಪಾಠದ ವಿವರಣೆ. ಅದು ಒಂದು ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಯಲ್ಲಿ ಆ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆಚರಣೆ ಮಾಡುವಾಗ ಶಾಲೆಯ ತುಂಬ ಸಡಗರ ಇರುತ್ತೆ. ರಹೀಮನು ಹೂ ತಂದುಕೊಡ್ತಾನೆ. ರಾಜನು ಮಾಲೆಯನ್ನು ಮಾಡ್ತಾನೆ. ರಹೀಮನು ಹೂ ತಂದು ಕೊಡ್ತಾನೆ. ಇಲ್ಲಿ ನೋಡಿ, ತರೋದು ಬೇರೆ ಮಾಡೋದು ಬೇರೆ. ತಂದು ಕೊಡ್ತಾನೆ. ರಾಜನು ಆ ಹೂಗಳಿಂದ ಮಾಲೆಯನ್ನು ಮಾಡ್ತಾನೆ. ಸ್ವಾಮಿ ವಿವೇಕಾನಂದರ ಪಟವು ಮಾಲೆಗಳಿಂದ ಕಂಗೊಳಿಸಿತು. ರಹೀಮ ಮತ್ತು ರಾಜ ಸೇರಿ ಮಾಡಿರುವಂಥ ಮಾಲೆ
ವಿವೇಕಾನಂದರ ಪಟದಲ್ಲಿ ಕಂಗೊಳಿಸ್ತಂತೆ. ಶಾಂತಾರಾಮನು ದೇವರ ನಾಮ ಆಡಿದನು. ಶಾಂತಾರಾಮನ ವಿದ್ಯಾರ್ಥಿ ದೇವರ ಹಾಡನ್ನು ಹಾಡ್ತಾನೆ. ನಾರಾಯಣ ಗುರುಗಳು ದೀಪ ಬೆಳಗಿಸ್ತಾರೆ. ಇಲ್ಲಿ ಕಾಣ್ತಾ ಇರ್ಬೋದು, ನಾರಾಯಣ ಗುರುಗಳು ಅವರು ದೀಪವನ್ನು ಬೆಳಗಿಸ್ತಾರೆ. ರೂಪ, ದೀಪ, ಫಾತಿಮಾ, ನಿಸಾರ್ ಹಾಗೂ ಸೀತಾ ಆ ದಿನ ಆಚರಣೆ ಕುರಿತು ಭಾಷಣ ಮಾಡ್ತಾರೆ. ಈ ಮಕ್ಕಳು ಅಂದರೆ 5 ಮಕ್ಕಳು, ರೂಪ, ದೀಪ, ಫಾತಿಮಾ, ನಿಸಾರ್, ಸೀತಾ, ಇವರು ಭಾಷಣವನ್ನು ಮಾಡ್ತಾರೆ ವಿವೇಕಾನಂದರ ಕುರಿತು. ರಜನಿ ತಾನೇ ಬರೆದ ಕವಿತೆಯನ್ನು ಓದ್ತಾಳೆ. ಗುರುಗಳಾದ ನಾರಾಯಣ ಅವರು ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು. ಗುರುಗಳಾದ ನಾರಾಯಣರವರು ಸ್ವಾಮಿ ವಿವೇಕಾನಂದರವರು ಭಾರತದ ಕೀರ್ತಿ ಪುರುಷರು ಅಂತ ಮಕ್ಕಳಿಗೆ ವಿವೇಕಾನಂದರ ಬಗ್ಗೆ ತಿಳಿಸಿ ಹೇಳ್ತಾರೆ. ಅವರು ಭಾರತದ ಹೆಸರನ್ನು ಬಾನೆತ್ತರ ಎತ್ತಿ ಹಿಡಿದರು. ಭಾರತದ ಹೆಸರನ್ನು ವಿವೇಕಾನಂದರವರು ಎತ್ತಿ ಹಿಡಿದರು ಅಂತ ಇಲ್ಲಿ ಹೇಳ್ತಾರೆ. ನಮ್ಮ ದೇಶದ ಬಗ್ಗೆ ವಿದೇಶಗಳಲ್ಲಿ ಭಾಷಣ ಮಾಡಿದ್ದಾರೆ. ವಿವೇಕಾನಂದರವರು ನಮ್ಮ ದೇಶದ ಬಗ್ಗೆ, ಭಾರತ ದೇಶದ ಬಗ್ಗೆ ವಿದೇಶದಲ್ಲಿ ಭಾಷಣವನ್ನು ಮಾಡಿ ಹೆಸರು ಗಳಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅವರನ್ನು ಜನರೆಲ್ಲರೂ ವೀರ ಸನ್ಯಾಸಿ ಅಂತ ಕರೀತಾರೆ. ವಿವೇಕಾನಂದರವರನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ ವೀರ ಸನ್ಯಾಸಿ ಎಂದು ಕರೀತಾರೆ ಅಂತ ನಾವು ಹೇಳಬೇಕಾಗುತ್ತೆ. ಅವರು ಭಾರತದ ಉದ್ದಗಲ್ಲ ಸುತ್ತಿದರು. ಅವರು ಭಾರತದ ಎಲ್ಲೆಡೆ ಅವರು ಸುತ್ತಿದ್ದಾರೆ ಅಂತ ಹೇಳ್ತಾರೆ. ಜನರಿಗೆ ತಿಳುವಳಿಕೆ ನೀಡಿದರು. ಹಾಗೆ ಜನರಿಗೆ ತಿಳುವಳಿಕೆಯನ್ನು ಕೂಡ ನೀಡಿದ್ದಾರೆ. ಅವರು ಮಹಾನ್ ದೇಶಭಕ್ತರು. ಅವರು ಸಾಮಾನ್ಯ ದೇಶಭಕ್ತರಲ್ಲ, ಅವರು ಮಹಾನ್ ದೇಶಭಕ್ತರು. ಭಾರತವೆಂದರೆ ಅವರಿಗೆ ತುಂಬ ಹೆಮ್ಮೆ. ಹೆಮ್ಮೆಗೂ ಅರ್ಥವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಹೆಮ್ಮೆ ಅಂದರೆ ಅವರಿಗೆ ಭಾರತವೆಂದರೆ ಅವರಿಗೆ ಅಪಾರ ಗೌರವ, ಅದ್ರ ಬಗ್ಗೆ ಅವರಿಗೆ ತುಂಬ ಹೆಮ್ಮೆ ಇರುತ್ತೆ ಎಂದು ವಿವೇಕಾನಂದರವರ ಗುಣಗಾನವನ್ನು ಇಲ್ಲಿ ಶಿಕ್ಷಕರಾದ ಯಾರು? ನಾರಾಯಣ ಗುರುಗಳು ಇಲ್ಲಿ ವಿವೇಕಾನಂದರವರ ಬಗ್ಗೆ ಹೇಳ್ತಾರೆ. ಹಾಗೆ ಇಲ್ಲಿ ಪೀಟರ್ ವಂದಿಸ್ತಾನೆ. ಅಂದರೆ ಕಾರ್ಯಕ್ರಮ ಎಲ್ಲ ಆದಮೇಲೆ, ವಿವೇಕಾನಂದರವರ ಜನ್ಮದಿನ ಆಚರಣೆ ಆದಮೇಲೆ ವಂದನಾ ಕಾರ್ಯಕ್ರಮವನ್ನು ಪೀಟರ್ ಅವರು ವಹಿಸ್ಕೊಂಡಿರ್ತಾರೆ. ಮಾನಸ ಸಿಹಿ ತಿಂಡಿ ಹಂಚಿದಳು. ಪೀಟರ್ ವಂದನೆಯನ್ನು ಮುಗಿಸಿದ ನಂತರ ಮಾನಸ ಎಲ್ಲರಿಗೂ ಸಿಹಿ ತಿಂಡಿಯನ್ನು ಹಂಚುತ್ತಾಳೆ. ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನ ಆಚರಣೆ ಬಲು ಸೊಗಸಾಗಿ ನಡೆಯಿತು. ತುಂಬ ಚೆನ್ನಾಗಿ ನಡೆಯುತ್ತೆ ಈ ಒಂದು ಸಮಾರಂಭ, ದಿನಾಚರಣೆ ಆಗಿರ್ಬೋದು. ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ತೆರಳಿದರು. ಯಾರ್ಯಾರು ಈ ಒಂದು ಸಮಾರಂಭಕ್ಕೆ ಜನ್ಮದಿನಕ್ಕೆ ಯಾರ್ಯಾರು ಆಗಮಿಸಿದ್ರೋ ಅವರೆಲ್ಲ, ಅಂದರೆ ಶಿಕ್ಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಕೆಲವು ಪೇರೆಂಟ್ಸ್ಗಳು ಬಂದಿದ್ದರೆ ಪೇರೆಂಟ್ಸು, ಆಮೇಲೆ ಗೆಸ್ಟ್ಗಳು, ಇವರೆಲ್ಲ ಯಾರ್ಯಾರು ಬಂದಿರ್ತಾರೋ ಸಮಾರಂಭಕ್ಕೆ ಅವರೆಲ್ಲ ತುಂಬ ಖುಷಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರು ತಮ್ಮ ಮನೆಗೆ ತೆರಳುತ್ತಾರೆ. ಈಗ ಪಾಠದ ಬಗ್ಗೆ ನಾವು ತಿಳ್ಕೊಂಡಾಗಿದೆ. ನನ್ನ ಪ್ರಶ್ನೆಗಳನ್ನು ನಾನು ಅಲ್ಲಲ್ಲೇ ಹೇಳಿದ್ದೀನಿ. ಓದಿದ ಪದಗಳು ಅಂದರೆ ನಾವು ಏನು ಪಾಠನ ಓದಿದ್ದೀವೋ ಹಿಂದೆ, ಅದರಲ್ಲಿ ಪಾಠದಲ್ಲಿರ್ತಕ್ಕಂಥ ಪದಗಳು ಇಲ್ಲಿ ಮತ್ತೆ ಮರುಕಳಿಸಿದೆ. ಇದನ್ನು ನಾವು ಓದಿದ ಪದಗಳು ಅಂತ ಹೇಳ್ತೀವಿ. ಸರಕಾರಿ, ಜನುಮ, ಆಚರಣೆ, ಸಡಗರ, ಹೂವು, ಮಾಲೆ, ಪಟ, ತಿಂಡಿ, ಭಾಷಣ, ಗುರುಗಳು, ಭಾರತ, ಪುರುಷ, ಬಡವ, ಬಂಧು, ದೇಶ, ಬೆಳವಣಿಗೆ, ನೇತಾರ, ಪುಟಾಣಿ, ಮಮತೆ, ಸೊಗಸು,
ಗುಣಗಾನ, ಹಾಡು, ಕತೆ, ಕವಿತೆ, ಓದು, ಸಮಾರಂಭ, ಬಲು, ಭಾಗವಹಿಸು, ಹಂಚು, ಮರಳು. ವಾಕ್ಯಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಇದು ಅಭ್ಯಾಸದಲ್ಲಿ ನಾವು ಇನ್ನು ನೋಡ್ತಾ ಹೋಗೋಣ. ಅದು ಒಂದು ಸರ್ಕಾರಿ ಶಾಲೆ, ಹೌದಲ್ವಾ? ಅದು ಒಂದು ಸರ್ಕಾರಿ ಶಾಲೆ. ಅದನ್ನು ನಾವು ಇಲ್ಲಿ 2 ಲೈನ್ ಕೊಟ್ಟಿದ್ದಾರೆ. ಅದ್ರ ಮಧ್ಯೆ ನಾವು ಏನು ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಇಲ್ಲಿ ಒಂದು ಬರೆದು ತೋರಿಸಿದ್ದೀನಿ ನೋಡಿ. ಹಾಗೆ ಇಲ್ಲಿ 4 ಕೊಟ್ಟಿದ್ದಾರೆ, ಅದನ್ನು ಓದ್ತೀನಿ. ರಹೀಮನು ಹೂ ತಂದನು. ಸಹನ ಕತೆ ಹೇಳಿದಳು. ಮಾನಸ ಸಿಹಿ ಹಂಚಿದಳು. ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ಮತ್ತು ಉತ್ತರ ಬರೆಸಿ. ಫಸ್ಟು ವಿದ್ಯಾರ್ಥಿಗಳಿಂದ ನಾವು ಪ್ರಶ್ನೆಗಳನ್ನು ಓದಿಸಬೇಕು. ಉತ್ತರ ಕೇಳಿ ತಿಳಿಯಿರಿ. ಅದಕ್ಕೇನು ಉತ್ತರ ಅಂತ ಕೇಳಿ ತಿಳಿಬೇಕು. ನಂತರ ಅದು ಉತ್ತರ ಬರೆಯಿರಿ. ಅದನ್ನು ಉತ್ತರ ಅಲ್ಲಿ ಮಕ್ಕಳ ಹತ್ರ ಬರೆಸ್ಬೇಕು. ಶಾಲೆಯಲ್ಲಿ ಯಾರ ಜನ್ಮದಿನಾಚರಣೆ ನಡೆಯಿತು? ಶಾಲೆಯಲ್ಲಿ ವಿವೇಕಾನಂದರವರ ಜನ್ಮದಿನಾಚರಣೆ ನಡೆಯಿತು ಅಂತ ಫುಲ್ಲು ಒಂದು ಪ್ಯಾರಾ ಬರೆಸ್ಬೇಕು. ಅಂದರೆ ಒಂದು ಫುಲ್ ಲೈನ್ ಬರೆಸ್ಬೇಕು, ಸಂಪೂರ್ಣ ಮಾಡಬೇಕು. ಬರೀ ವಿವೇಕಾನಂದರು ಅಂತ ಬರ್ಸೋಕ್ಕೆ ಹೋಗಬೇಡಿ. ರಾಜನು ಏನು ಮಾಡಿದನು? ರಾಜನು ಹೂವನ್ನು, ರಹೀಮನು ಹೂವನ್ನು ತಂದು ಕೊಡ್ತಾನಲ್ಲ, ಸೊ ರಾಜನು ಮಾಲೆ ಮಾಡಿದನು. ಇಲ್ಲಿ ರಾಜನು ಮಾಲೆ ಮಾಡಿದನು ಅಂತ ಬರಿಬೇಕು. ಆಯಿತು. ನಾರಾಯಣ ಗುರುಗಳು ಏನನ್ನು ಬೆಳಗಿದರು? ನಾರಾಯಣ ಗುರುಗಳು ದೀಪವನ್ನು ಬೆಳಗಿದರು. ಪೀಟರ್ ಏನು ಮಾಡಿದನು? ಪೀಟರ್ ವಂದಿಸಿದನು. ನೆಕ್ಸ್ಟು, ಸಿಹಿ ತಿಂಡಿ ಯಾರು ಹಂಚಿದರು? ಯಾರು ಸಿಹಿ ತಿಂಡಿ ಹಂಚಿದ್ದು? ಇಲ್ಲಿದೆ, ಸಾರಿ. ಸಿಹಿ ತಿಂಡಿಯನ್ನು ಮಾನಸ ಹಂಚಿದಳು. ಬಿಟ್ಟಿರುವ ಪದಗಳನ್ನು ಗುರುತಿಸಿ ತಿಳಿಸಿ. ಖಾಲಿ ಜಾಗದಲ್ಲಿ ಬರೆಯಿಸಿ. ಅದು ಒಂದು ಡ್ಯಾಶ್ ಶಾಲೆ. ಅದು ಒಂದು ಸರಕಾರಿ ಶಾಲೆ. ಶಾಲೆಯ ತುಂಬ ದಿನ ಡ್ಯಾಶ್ ಸಡಗರ. ನೋಡೋಣ ಏನಿದೆ ಅಂತ ನೋಡಿ. ಸಡಗರ. ಸ್ವಾಮಿ ವಿವೇಕಾನಂದರನ್ನು ಜನರು ಡ್ಯಾಶ್ ಎಂದು ಕರೆಯುತ್ತಾರೆ. ಸ್ವಾಮಿ ವಿವೇಕಾನಂದರವರನ್ನು ವೀರ ಸನ್ಯಾಸಿ ಅಂತ ಕರೀತಾರೆ. ಸಹನ ಡ್ಯಾಶ್ ಹೇಳಿದಳು. ಸಹನ ಏನು ಹೇಳಿದಳು? ಸಹನ ಕಥೆಯನ್ನು ಹೇಳಿದಳು. ಇಲ್ಲಿ ಸಹನ ಕಥೆಯನ್ನು ಹೇಳಿದಳು. ಮಾನಸ ಡ್ಯಾಶ್ ಹಂಚಿದಳು. ಮಾನಸ ಸಿಹಿ ತಿಂಡಿ ಹಂಚಿದಳು. ಮಾದರಿಯಂತೆ ಮಕ್ಕಳಿಂದ ಬರೆಸಿ. ಇಲ್ಲಿ ಗುರುಗಳು ರೂಪ, ದೀಪ, ನಿಸಾರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಭಾಷಣ. ಇಲ್ಲಿ ಮಾಡಿದನು, ಮಾಡಿದಳು, ಮಾಡಿದರು ಅಂತ ಕೊಟ್ಟಿದ್ದಾರೆ. ಗುರುಗಳು ಅಂದರೆ ಹಿರಿಯವರು, ದೊಡ್ಡವರು. ಸೊ ನಾವು ಅವ್ರಿಗೆ ಗೌರವ ಕೊಡಬೇಕು. ಗುರುಗಳು ಭಾಷಣ ಮಾಡಿದನು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಮಾಡಿದಳು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅವರು ದೊಡ್ಡವರಾದ್ರಿಂದ ಮಾಡಿದರು. ಅವರಿಗೆ ಗೌರವ ಕೊಡಬೇಕು. ಗುರುಗಳು ಭಾಷಣ ಮಾಡಿದರು. ರೂಪ ಬಾಲಕಿ, ಪುಟ್ಟ ಹುಡುಗಿ, ವಿದ್ಯಾರ್ಥಿ. ಹಾಗಾಗಿ ರೂಪ ಭಾಷಣ ಮಾಡಿದಳು. ದೀಪ ಭಾಷಣ ಮಾಡಿದಳು. ನಿಸಾರ್ ಭಾಷಣ ಮಾಡಿದನು. ಈ ರೀತಿಯಲ್ಲಿ ಬರಿಬೇಕು. ಇಲ್ಲಿ ಚಿತ್ರ ತೋರಿಸಿ ಪದ ಹೇಳಿಸಿ. ಬಸವ ಜಯಂತಿ, ಇಲ್ಲಿ ದಿನಾಂಕ ಬರಿಬೇಕು. ಕನಕ ಜಯಂತಿ, ಮಹಾವೀರ ಜಯಂತಿ, ವಾಲ್ಮೀಕಿ ಜಯಂತಿ, ಬುದ್ಧ ಜಯಂತಿ, ಗುರುನಾನಕ್ ಜಯಂತಿ. ಇಷ್ಟು ಕಾಲಮ್ನ ನಾವು ಫಿಲ್ ಮಾಡಬೇಕು. ಇದು ಶಿಕ್ಷಕರ ಸಹಾಯದಿಂದ ಅಥವಾ ಪೋಷಕರ ಸಹಾಯದಿಂದ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ
ಪಾಠ 12ಕ್ಕೆ ಸಂಬಂಧಪಟ್ಟಂತೆ ಪಾಠಪೂರ್ವ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಈ ಸಾಕು ಪ್ರಾಣಿಗಳ ಹೆಸರನ್ನು ಓದಿ ತಿಳಿಸಿ. ಸ್ವರ, ಮೊಲ ಯಾವುದು? ಅಲ್ಲಿ ಇಲ್ಲಿ ಚಿತ್ರದಲ್ಲಿ ಎಲ್ಲಿದೆ ತೋರಿಸು. ವೆರಿ ಗುಡ್. ಹಸು? ಕುದುರೆ? ಹುಂಜ? ಪಾರಿವಾಳ? ಕೋಣ? ಗಿಳಿ? ಕುರಿ? ಕೋಳಿ? ನಾಯಿ? ಟಗರು? ಗಾಡ್. ಹುಂಜ? ಮೇಕೆ? ಅದು ಇದು ಬೇರೆದು. ಗಾಡ್. ಇದಿಷ್ಟು ಕೈ ತೆಗಿ. ಇದಿಷ್ಟು ಪಾಠಪೂರ್ವ ಚಟುವಟಿಕೆ. ನೆಕ್ಸ್ಟ್ ಪಾಠ ಅಂದರೆ 12, ಸೀಗಡಿ ಯಾಕೆ ಒಣಗಲಿಲ್ಲ. ಟೈಟಲ್ಲೇ ತುಂಬ ಚೆನ್ನಾಗಿದೆ. ಈ ಪಾಠನ ನೆಕ್ಸ್ಟು ಓದೋಣ ನಾವು.